ಇವತ್ತು ನಮಗೆ ಸುವರ್ಣಗಡ್ಡೆಯನ್ನು ಹೇಗೆ ನೆಡುವುದು ಅಂತ ಹೇಳ್ಕೊಡುವ. ಸುವರ್ಣಗಡ್ಡೆ ಒಂದು ಇತ್ತು, ಅದನ್ನು ನಾನು ಇಲ್ಲಿ ಮಣ್ಣಲ್ಲಿ ಹಾಕಿ ಇಟ್ಟಿದ್ದೇನೆ, ಸ್ವಲ್ಪ ಚಿಗುರು ಬರಲಿ ಅಂತ. ಅಡಿಯಲ್ಲಿ ಹಾಕಲಿಲ್ಲ, ಸ್ವಲ್ಪ ಮೇಲೆನೆ ಇಟ್ಟು ಬಿಟ್ಟದ್ದು ಮಣ್ಣೆಲ್ಲ ಹಾಕಿ. ಇಷ್ಟು ಚಿಗುರು ಬಂದೆ ನೋಡಿ, ಚಿಕ್ಕ ಸುವರ್ಣಗಡ್ಡೆ ಇದ್ದು. ಇಲ್ಲಿ ಮಧ್ಯದಿಂದ ಚಿಗುರು ಬಂದದ್ದು ನೋಡಿ, ಇದು ಇಲ್ಲೆಲ್ಲ ಬೇರು ಬಂದು. ಮತ್ತೆ ಇದು ಉಂಟಲ್ಲ, ಇಲ್ಲೆಲ್ಲ ನೆಡ್ಲಿಕ್ಕೆ ಆಗ್ತದೆ. ಇದೆಲ್ಲ ತುಂಡು ಮಾಡಿ 4 ಕೂಡ ನೆಡ್ಬೋದು, ಚಿಕ್ಕ ಚಿಕ್ಕ ಪೀಸ್ ನೆಡ್ಲಿಕ್ಕೆ ಆಗ್ತದೆ. ಮತ್ತೆ ಇದು ಉಂಟಲ್ಲ ಚಿಕ್ಕದಲ್ಲ, ಇಡೀ ನೆಟ್ಟು ಬಿಡುವ ಅಂತ ಇದಕ್ಕೆ ಸ್ವಲ್ಪ ನೀರಾಗಿ ತೊಳೆದು ತರ್ತೇನೆ. ಚಿಕ್ಕದು ಸುವರ್ಣಗಡ್ಡೆ ನೋಡಿ, ಇದನ್ನು ತುಂಡು ಮಾಡೋದು ಬೇಡ, ಈಗ ನೆಡೋದು. ನಾನು ಬೇರು ಬರಲಿ ಅಂತ ಇಟ್ಟದಲ್ಲಿ, ಚಿಗುರು ಬಂದ ಮೇಲೆ ಬೇರು ಬಂದ. ಇದೆಲ್ಲ ಸ್ವಲ್ಪ ಮಣ್ಣಲ್ಲಿ ಹಾಕಿದ್ದು, ಹಾಗೆ ಇದು ಬೇರೆಲ್ಲ ಬಂದದ್ದು. ಅಂದರೆ ಒಂದು ಗಟ್ಟಿಯಾಗಿ ಗೋಣಿ ತಗೊಂಡದ್ದು ನಾನು ನೋಡಿ, ಈ ರೀತಿ ಇದನ್ನು ಉಲ್ಟಾ ಮಾಡಿ ತಗೊಂಡದ್ದು. ಸ್ವಲ್ಪ ಉದ್ದ ಉಂಟು, ಅದಕ್ಕೆ ಮಡಿಚಿದ್ದು ನೋಡಿ. ಇಲ್ಲಿ ಹೀಗೆ ಗೋಣೆಯಲ್ಲಿ, ನಿಮಗೆ ಸಿಟಿಯಲ್ಲಿ ಇದ್ದವರಿಗೆ ಕೂಡ ಗೋಣೆಯಲ್ಲಿ ಇಟ್ಟು ಬಿಟ್ಟರೆ ನಿಮಗೆ 1 ವರ್ಷದಲ್ಲಿ ಸ್ವಲ್ಪ ಆಗ್ತದೆ ದೊಡ್ಡದು. ಒಂದು 4 ವರ್ಷ ಬೇಕು ದೊಡ್ಡದಾಗಲಿಕ್ಕೆ. ಇದು ಒಣಗಿದ ಸೆಗಣಿ ನೋಡಿ, ಆವತ್ತು ನಾನು ಹಪ್ಪಳ ಮಾಡಿಟ್ಟದ್ದು, ಈ ರೀತಿ ಮಾಡಿಟ್ಟದ್ದು. ಅದನ್ನು ಕೂಡ ಸ್ವಲ್ಪ ಹುಡಿಬೇಕು, ಮತ್ತು ಸ್ವಲ್ಪ ಮಣ್ಣು ಕೂಡ ಉಂಟು, ಎಲ್ಲ ಮಿಕ್ಸ್ ಮಾಡಿ ನೆಡುವ. ಸೆಗಣಿಯ ಹುಡಿದು, ಮತ್ತು ಇದು ಮಣ್ಣು, ಮತ್ತು ಇದು ನೋಡಿ ಹರಳಿಂಡಿ, ಈ ರೀತಿ ಇರ್ತದೆ. ಈಟೆಲ್ಲ ಸಿಗ್ತದೆ ನೋಡಿ, ಗೊಬ್ಬರ ಎಲ್ಲ ಸಿಗ್ತದೆ, ಅಲ್ಲಿ ಸಿಗ್ತದೆ. ಈ ರೀತಿ ಉಂಟು. ಇದನ್ನು ಸ್ವಲ್ಪ ಹಾಕಿದ್ದೇನೆ, ಎಲ್ಲ ಮಿಕ್ಸ್ ಮಾಡುವ ಈಗ. ಮತ್ತು ಸ್ವಲ್ಪ ಇದು ಅಂದೆ ನೋಡಿ, ಬೂದಿ ಸಾಕುವ. ಇದನ್ನೆಲ್ಲ ಹಾಕಿ ಚಂದ ಬಡನೆ ಮಿಕ್ಸ್ ಮಾಡಬೇಕು. ಯಾವತ್ತು ಬೇರೆ ನೆಟ್ಟಿದ್ದೇವೆ ನಾವು, ಬೇರೆ ಗಿಡವನ್ನು. ಅದರಲ್ಲಿ ಗೊಬ್ಬರ ಮತ್ತು ಸುಡು ಮಣ್ಣೆಲ್ಲ ಉಂಟು, ಅದು ಹಾಳು ಮಾಡೋದು ಬೇಡ, ಇದಕ್ಕೆ ಆಗಿ ಮಿಕ್ಸ್ ಮಾಡುವ. ಈಗ ಸುಡು ಮಣ್ಣೆಲ್ಲ ಉಂಟು, ಅದು ಹಾಳಾಗ್ತದಲ್ಲ, ಅದನ್ನು ವೇಸ್ಟ್ ಮಾಡೋದು ಬೇಡ. ನಿಮ್ಮಲ್ಲಿ ಎಂಥದ್ದು ಇಲ್ಲದಿದ್ದರೆ ಇದು ಸುಡು ಮಣ್ಣೆಲ್ಲ ಇದೇ ಸಾಕ, ಇದು ಇಂಥದ್ದು ಮಿಕ್ಸ್ ಮಾಡಿ ಹಾಕ್ಬೋದು. ಇಲ್ಲಿ ಗೊಬ್ಬರ ಎಲ್ಲ ಉಂಟು, ಹಾಗೆ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಗೋಣಿಗೆ ತುಂಬಿಸುವುದು. ಚಂದ ಮಾಡಿ ಮಿಕ್ಸ್ ಮಾಡುವ. ಈ ಗೋಣಿಗೆ ಉಂಟಲ್ಲ ಒಣಗಿದ ಎಲೆ ಎಂತ ಕೂಡ ಹಾಕ್ಬೋದು. ನಾನು ಇದಾಗ್ತೇನೆ ನೋಡಿ, ಈ ಬಾಳೆ ಎಲೆ ಒಣಗಿದ್ದು ಅದನ್ನು ಕೆಳಗೆ ಹಾಕ್ಬೋದು. ಎಲೆ ಉಂಟಲ್ಲ ಅದು ಇದಾಗ್ತದೆ, ಗಟ್ಟಿ ಗಟ್ಟಿ ಮಣ್ಣು ಆಗ್ತದೆ ಕೆಳಗೆ. ಹೀಗೆ ತುಂಬಿಸ್ಬೇಕು. ಮತ್ತು ಬೇರೆ ಇದು ಅಡಿಕೆ ಸಿಪ್ಪೆ ಕೂಡ ಆಗ್ತದೆ. ಇನ್ನು ಇದಕ್ಕೆ ಮಣ್ಣು ತುಂಬಿಸೋದು. ರೆಡಿ ಮಾಡಿಟ್ಟ ಮಣ್ಣು ನೋಡಿ, ಇದರಲ್ಲಿ ಗೊಬ್ಬರ ಎಲ್ಲ ಮಿಕ್ಸ್ ಉಂಟು, ಸುಡು ಮಣ್ಣಿದ್ದು ಮಣ್ಣು ಎಲ್ಲ ಉಂಟು, ಇದಕ್ಕೆ ತುಂಬಿಸೋದು. ಹೀಗೆ ಮಾಡಿ ಸ್ವಲ್ಪ ಗುಂಡಿ ಮಾಡಿ ನೆಡುವ. ಜಾಸ್ತಿ ಅಡಿಯಲ್ಲಿ ಬೇಡ, ಮಧ್ಯದಲ್ಲಿ ನೆಟ್ಟರೆ ಆಯ್ತು. ಗೋಣಿ ಉಂಟಲ್ಲ, ಬೇಕಿದ್ರೆ ಬಿಡಿಸ್ಲಿಕ್ಕೆ ಉಂಟು ನೋಡಿ, ಇಲ್ಲಿ ನಾನು ಮಾಡಿಸಿಟ್ಟದ್ದು. ನಿಮಗೆ ಈಗ ಜಾಗ ಇಲ್ಲ ಇದ್ದರೆ ಈಗ ಗೋಣಿಯಲ್ಲಿ ಕೂಡ ಇಟ್ಟು ನೆಡ್ಬೋದು. ಮಣ್ಣು ಹಾಕೋದು, ಹೇಗೂ ಚಿಗುರು ಬಂದಿದೆ, ಅದು ಇಟ್ಟಲ್ಲೇ ಚಿಗುರು ಬಂದದ್ದು. ಇದು ಮನೆಯಲ್ಲಿ ಆದದ್ದು, ಅವತ್ತು ತೋರಿಸಿದ್ದೇನೆ ನಿಮಗೆ ತೆಗೆಯುವುದನ್ನು. ಅದರಲ್ಲಿ ಒಂದು ಇತ್ತು, ಮತ್ತು ಬೇರೆ ಬೇರೆ ನೆಟ್ಟಿದ್ದೇವೆ ತುಂಬ, ನಾವು ಚಿಕ್ಕ ಚಿಕ್ಕ ತೆಗೆದು. ಇನ್ನೆಲ್ಲಿ ಅದಕ್ಕೆ ಗೊಬ್ಬರ ಹಾಕಲಿಕ್ಕೆ ಇದ್ದರೆ ಈ ಗೋಣೆಯನ್ನು ಸ್ವಲ್ಪ ಬಿಡಿಸಿ ಹಾಕೋದು. ನೆಟ್ಟು ಬಿಟ್ಟು ಇದಕ್ಕೆ ಈಗಲೇ ಬಿಡಬಾರ್ದು, ಅದು ಸ್ವಲ್ಪ ಮಣ್ಣು ಗಟ್ಟಿ ಗಟ್ಟಿ ಆಗ್ತದೆ. ಈಗ ಇಟ್ಟು ಬಿಡುವ. ಎಲೆ ಕೂಡ ಆಗ್ತದೆ, ಎಂಥ ಕೂಡ ಆಗ್ತದೆ, ಇಟ್ಟು ಬಿಟ್ಟರೆ ಆಯ್ತು. ಈ ರೀತಿ ಇದರ ಮಣ್ಣು ಉಂಟಲ್ಲ ಅದು ಗಟ್ಟಿ ಆಗ್ತದೆ, ಅಲ್ಲಿ ಮಳೆ ಬಂದು. ಇದಕ್ಕೆ ಇನ್ನೀಗ ಗೊಬ್ಬರ ಅಂತ ಹಾಕ್ಲಿಕ್ಕಿಲ್ಲ, ಸ್ವಲ್ಪ ದೊಡ್ಡದಾದ ಮೇಲೆ ಸ್ವಲ್ಪ ಹರಳು ಹಿಂಡಿ ಹಾಕೋದು. ಈಗ ಮಳೆಗಾಲ ಅಲ್ಲ, ನೀರು ಹಾಕುವ ಅಂತ ಇಲ್ಲ. ಮಳೆ ಇಲ್ಲದಿದ್ರೆ ನೀರು ಹಾಕಬೇಕು ಇದಕ್ಕೆ. ನೆಟ್ಟಾದ ಮೇಲೆ ಸ್ವಲ್ಪ ನೀರು ಹಾಕೋದು ಒಳ್ಳೆಯದು. ನೋಡಿ, ಅವತ್ತು ನೆಟ್ಟದ್ದು ನಾನು ನಿಮಗೆ ತೋರಿಸಿದ್ದೆ ಗೋಣಿಯಲ್ಲಿ. ಅದಕ್ಕೆ ಈಗ ಸ್ವಲ್ಪ ಗೊಬ್ಬರ ಹಾಕಿ ಬಿಡುವ. ಎಂಥ ಗೊಬ್ಬರ ಹಾಕಲಿಲ್ಲ, ನೆಟ್ಟು ಬಿಟ್ಟದಷ್ಟೇ. ಕೆಸುವಿನ ಗಿಡ ಇದು, ಇದಕ್ಕೆ ಸ್ವಲ್ಪ ಗೊಬ್ಬರ ಹಾಕುವ. ನೆಟ್ಟ ಮೇಲೆ ಅಂತ ಹಾಕಲಿಲ್ಲ ಇದಕ್ಕೆ, ಅವತ್ತು ನಿಮಗೆ ತೋರಿಸಿದ್ದೆ ಅಲ್ಲ ನಾನು ನೆಡುವುದನ್ನು. ಕೊನೆಯದಾಗಿ ಸ್ವಲ್ಪ ಗೋಣಿಯನ್ನು ತೂತು ಮಾಡಬೇಕು, ಇಲ್ಲ ನೀರೆಲ್ಲ ಅದರಲ್ಲಿ ನಿಂತರೆ ಉಂಟಲ್ಲ ಕೊಳೆತು ಹೋಗುವ ಚಾನ್ಸಸ್ ಉಂಟು. ಈ ಗಿಡ ಸ್ವಲ್ಪ ತೂತು ಮಾಡಿಬಿಟ್ಟು ನೀರು ಮಳೆಗಾಲ ಬಿದ್ದರೆ ಕೂಡ ನೀರು ನಿಲ್ಲುವುದಿಲ್ಲ. ಕೂಡ ಸುವರ್ಣಗಡ್ಡೆದ್ದು ಮಣ್ಣು ಹಾಕಿದ್ದೆವು, ಅದ್ರಲ್ಲಿ ನೆಟ್ಟು ಬಿಟ್ಟದೆ. ಗೊಬ್ಬರ ಎಂತ ಆಗಲಿಲ್ಲ, ಮಣ್ಣು ಹಾಕಿ ಬಿಟ್ಟಿದ್ದೆವು, ಅದರಲ್ಲಿ ಹಾಕಿ ನೆಟ್ಟು ಇಟ್ಟದ್ದು ನೋಡಿ. ಗಿಡ 2-3 ಗಿಡ ಉಂಟು. ಇದು ನೋಡಿ ಕಳೆದ ವರ್ಷದ್ದು ಸುವರ್ಣಗಡ್ಡೆದ್ದು ನೋಡಿ. ಈ ಕಳೆದ ವರ್ಷದ ಅಲ್ಲೇ ಬಿಟ್ಟಿದ್ದೆವು, ನಾವು ತೆಗಿಲಿಲ್ಲ. ಹಾಗೆ ವಾಪಸ್ ಜೀವ ಆಗಿ ಇಷ್ಟು ದೊಡ್ಡದಾಗಿದೆ ನೋಡಿ, ಚಿಗುರು ಬಂದು. ಅದೇ ಚಿಕ್ಕ ಚಿಗುರು ಕೂಡ ಉಂಟು ನೋಡಿ ಬುಡದಲ್ಲಿ.
ಒಂದು ನೆಟ್ಟು ಬಿಟ್ಟದ್ದು ನೋಡಿ, ಸುವರ್ಣಗೆಡ್ಡೆ ಒಂದು ಪೀಸ್ ನೆಟ್ಟು ಬಿಟ್ಟದ್ದು. ಸ್ವಲ್ಪ ಕೆಂಡವನ್ನು ಹಾಕಿ ಸುಡು ಮಣ್ಣು ಮಾಡಿದ್ದು, ಅಲ್ಲಿಯೇ ನೆಟ್ಟದ್ದು. ಅದರಲ್ಲಿ ಎಂತ ಗೊಬ್ಬರ ಎಂತ ಆಗ್ಲಿಲ್ಲ, ಎಷ್ಟು ಚಂದ ಆಗಿದೆ ಗೊತ್ತಿಲ್ಲ. ಮೊನ್ನೆ ನೆಟ್ಟದಷ್ಟೇ ಇದು. ಮತ್ತೆ ಒಂದು ನಿಮ್ಗೆ ಸುವರ್ಣಗೆಡ್ಡೆ ಇದ್ರೆ ಅದರಲ್ಲಿ ತುಂಬಾ ಗಿಡ ಮಾಡ್ಲಿಕ್ಕೆ ಆಗ್ತದೆ. ಸುವರ್ಣಗೆಡ್ಡೆಯಲ್ಲಿ ಅದು ನಿಮ್ಗೆ ಸಿಕ್ಕಿದ್ರೆ ನೀವು ಸಹ ಇದೇ ರೀತಿ ನೆಟ್ಟು ಬಿಡಿ.